ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಇವತ್ತೇನಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ. ಹಾಗೆ ಸಣ್ಣ ವಯಸ್ಸಿನಿಂದ ವಯಸ್ಸಾದವ್ರ ತನಕ ನಾವು ಆರೋಗ್ಯದಿಂದ ಇರಬೇಕು ಅಂತಂದರೆ ಯೋಗ ಮಾಡಬೇಕು. ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಯೋಗ ಮಾಡಿರಿ, ಆರೋಗ್ಯದಿಂದ ಇರ್ರಿ, ಹಾಗೆ ಹೆಂಗಾಗಿ ಕಾಣ್ರಿ ಅಂತ ಹೇಳ್ತಾ ಇವತ್ತಿನ ಲಾಗಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ರತಿಯೊಬ್ಬರು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದರೆ ನಾನು ಮಾಡಿರೋ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋಸ್ ಬಿಟ್ಟು ನಂತರ ನೀವು ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ನಾನು ಸಂಡೇ ಆಗಿರೋದ್ರಿಂದ ಹಾಗಾಗಿ ಲೇಟಾಗಿ ಎತ್ತೀನಿ ನೋಡ್ರಿ. ಮಕ್ಕಳು ಕೂಡ ಮನ್ಕೊಂಡಾರ, ಅವರು ಕೂಡ ಎಷ್ಟಂದರೆ ಟೈಮು 7:40 ಆಗ್ಯದ್ರಿ. ಸುಮ್ಮನೆ ಏನು ದಿನ ಹೇಳೋದು ಮಾಡೋದು ಇದೆ ಅಲ್ರಿ ಹೆಣ್ಮಕ್ಳು ಜೀವನ. ಹಾಗಾಗಿ ನಮಗೂ ಕೂಡ ಒಂದು ಸ್ವಲ್ಪ ಆರಾಮಿರಲಿಲ್ಲ, ಹಾಗಾಗಿ ಕಲಬುರ್ಗಿಗೆ ಹೋಗಿ ತೋರ್ಸ್ಕೊಂಬಂದಿದ್ದೆ. ನಿನ್ನೆ ಆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆ ಎದ್ದು 8 ಗಂಟೆಗೆ ಸ್ಟಾರ್ಟ್ ಮಾಡೀನಿ ರೀ. ಈಗ ಮಗನಿಗೆ ಹಾಲು ತರ ಕಳಿಸ್ತೀನಿ. ಹಾಲು ತರ್ತಾನೆ. ಹಾಲು ತಂದ್ಮೇಲೆ ಅವ್ರಿಗೆ ಹಾಲು ಒಂದಿಷ್ಟು ಕಾಸು ಕೊಟ್ಬಿಟ್ಟು ನಾವು ಸ್ವಲ್ಪನೇ ಚಹಾ ಮಾಡ್ಕೊಂಡು ಕುಡಿತೀನಿ ರೀ. ಕುಡಿದು ಇವತ್ತು ಮುಂದಿನ ಕೆಲಸ ಏನೆಲ್ಲ ನಡೆಯುತ್ತೆ ಇವತ್ತಿನ ಲಾಗಲ್ಲಿ ಅಂತ ಅನ್ನೋದು ಕೂಡ ನಿಮ್ಮ ಜೊತೆ ಪ್ರತಿಯೊಂದು ಶೇರ್ ಮಾಡ್ಕೋತೀನಿ. ವಿಡಿಯೋ ಮಿಸ್ ಮಾಡದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಅವನಿಗೆ ಹಾಲು ತರೋಷ್ಟರಲ್ಲಿ ನಾನು ಮತ್ತೆ ಇವಾಗ ಕಸ ಅದು ಎಲ್ಲನೂ ಹೊಡ್ಕೋತೀನಿ ರೀ. ಕಸ ಅದು ಹುಡುಕ್ಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ, ಎಲ್ಲ ಮನ್ಯಾಗ ಕಸ ಗುಡಿಸೀನಿ ರೀ. ಈಗ ರೊಟ್ಟಿ ಅವ್ರಿ ಡಬ್ಬ್ಯಾಗ ಹಾಕಿಡ್ಬೇಕು ನೋಡಿರಿ. ಎಲ್ಲ ಕಸ ಗುಡಿಸೀನಿ ರೀ. ನಿನ್ನೆ ಕಲಬುರ್ಗಿಗೆ ಹೋಗಿದ್ನಲ್ರಿ ತೋರ್ಸೋಕೆ, ಬೇಳೆ ಇರಲಿಲ್ಲ. ನಮ್ಮ ಅತ್ತೆಗೆ ಕೊಟ್ಟು ಕಳ್ಸಂದಿದ್ರಿ, ನಮ್ಮ ಮನೆಯವರು ತಂದು ಕೊಟ್ಟರೆ ತೊಗೊಂಬಂದಿರಿ. ಗಾಡಿ ತೊಗೊಂಡಾಗ ಮಾತ್ರ ತೊಗೊಂಡ್ಬರಕ್ಕಾಗ್ತದ್ರಿ, ಬಸ್ಸಿಗೆ ಹೋದ್ರೆ ತೊಗೊಂಬರೋಕ್ಕಾಗಲ್ರಿ. ಹಾಗಾಗಿ ಒಂದಿಷ್ಟು ಹಾಕಿ ಕಳಿಸ್ತಂತ ಹೇಳಿದ್ರೆ ಖಾಲಿ ಆಗಿದ್ವು. ನಮ್ಮ ಅತ್ತೆ ಕಳಿಸಿದ್ವು, ಮತ್ತು ಯೂಸ್ ಕಳಿಸ್ಯಾರೆ. ಎಲ್ಲಿ ತನಕ ಆಗ್ತಾವೆ ಗೊತ್ತಿಲ್ಲ ನೋಡ್ರಿ. ಊರಿಂದ ಕಳಿಸ್ಯಾರ್ರಿ, ಒಂದು 2-3 ಸೇರು ಆಗ್ತಾವನ್ರಿ. ಹಾಸ್ಕೊಟ್ಟು ಕಳಿಸ್ಯಾರ. ಡಬ್ಬಿಗೆ ಹಾಕಿಡ್ಬೇಕ್ರಿ. ನೋಡಿರಿ, ಕಸ ಗುಡಿಸೀನಿ ರೀ. ಇವಾಗ ಈ ರೊಟ್ಟಿ ಡಬ್ಬಿಗೆ ಹಾಕಿಡ್ತೇನೆ ರೀ. ಇವ್ಸ್ ರೊಟ್ಟಿ ಅದಾವ್ರಿ. ನಮ್ಮ ಮನೆಯವ್ರನ್ನೇ ಎಲ್ಲ ಊರಿಗೆ ಹೋಗ್ಯಾರ. ಅವ್ರಿದ್ರೆ ರೊಟ್ಟಿ ಖಾಲಿ ಆಗ್ತಾವ್ರಿ. ಹಂಗಾಗಿ ಈಗ ಡಬ್ಬಿಗೆ ಹಾಕ್ತೇನೆ. ಈ ಥರ ಸುಮ್ಮನೆ ಡಬ್ಬಿಯಾಗ ಹಾಕಿ ಇಟ್ಬಿಡ್ತೇನೆ ರೀ. ಬೇಕಂತ ತಗೊಂಡು ಉಣ್ಬೋದ್ರಿ. ಈಗ ಹುಡುಗರಿಗೆ ಒಂದಿಷ್ಟು ಹಾಲು ಕಾಯಿಸ್ಕೊಟ್ಟು ಈಗ ರೊಟ್ಟಿಯಲ್ಲಿ ಹಾಕೋಬೇಕು ರೀ. ರೊಟ್ಟಿ ಇದ್ರೂ ನನ್ನ ಮಗನಿಗೆ ರೊಟ್ಟಿ ಬೇಕು ರೀ, ಚಿಕ್ಕವನಿಗೆ. ಈಗ ನಾನು ಬೇಕು ರೀ ಊಟ ಮಾಡೋಕೆ ನನಗೂ. ಮತ್ತು ಫ್ರೆಂಡ್ಸ್ ಆಮೇಲೆ ಸಿಗ್ತೇನೆ ರೀ. ಚಹಾದು ಮಾಡಿ ಕೊಡ್ತೇನೆ ರೀ ಅವ್ರಿಗೆ. ಹಾಲದು ಕಾಯಿಸ್ಕೊಟ್ಟು ನಾನು ಒಂದಿಷ್ಟು ಚಹಾ ಮಾಡ್ಕೊಂಡು ಕುಡಿತೇನೆ ರೀ. ಆಮೇಲೆ ಸಿಗ್ತೇನೆ ರೀ. ಇವತ್ತು ನೋಡಿ ಯೋಗ ದಿನಾಚರಣೆ ಶುಭಾಶಯಗಳು ಫ್ರೆಂಡ್ಸ್. ಇವತ್ತು ಯೋಗ ದಿನಾಚರಣೆ ಇರೋದ್ರಿಂದ ನಾನು ನನ್ನ ಗುರುಜಿ ಕಲಿಸಿಕೊಟ್ಟಂಥ ಯೋಗಾಸನವನ್ನು ಮಾಡ್ತಾಯಿದ್ದೆ. ನಮ್ಮ ಗುರುಜಿ ಕಲಿಸ್ಕೊಟ್ಟಿದ್ರು. ಪ್ರಭು ಚೈತನ್ಯ ಗುರುಜಿ ಅಂತ ಅಂದ್ಬಿಟ್ಟು ಅವರು ಸುರ್ಪುರದಲ್ಲಿ ಇರ್ತಿದ್ರು. ಎಲ್ಲ ಕಡೆ ಹೋಗ್ಬಿಟ್ಟು ಅವರು ಯೋಗವನ್ನು ಕಲಿಸ್ತಿದ್ರು. ಯೋಗ ಗುರುಜಿ ಅವರು ತುಂಬ ಒಳ್ಳೆಯ ಗುರುಜಿ. ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು. ಹೆಣ್ಮಕ್ಳಿಗಂತೂ ಅಷ್ಟೊಂದು ಇದು ಚೆನ್ನಾಗಿ ಹೇಳ್ಕೊಡೋರು, ಸಪೋರ್ಟ್ ಮಾಡೋರು. ಈ ಥರ ಮಾಡಬೇಕು, ಈ ಥರ ಇಲ್ಲ ಅಂತ ಹೇಳ್ಕೊಡ್ತಾಯಿದ್ರು. ಹಾಗೆ ನಮ್ಮೂರವರು ಗುರುಜಿ ಇರೋದ್ರಿಂದ ಖುಷಿ ಆಯಿತು. ನಾವು ಕೂಡ ತುಂಬ ಖುಷಿಯಿಂದ ನಾವು ಎಲ್ಲನೂ ಕಲ್ತೀವಿ.
ಬಿಟ್ಟುಬಿಟ್ಟಿದ್ದೆ ಮೈಗಳಾಗಿ. ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ. ಯೋಗ ಮಾಡೋದ್ರಿಂದ ಯಾವುದೇ ರೋಗ ಇಲ್ಲ ಅಂತ ಹೇಳ್ತಾರೆ, ಖಂಡಿತವಾಗಿಯೂ ನಿಜ ಅದು. ಆದರೆ ನಾವೇ ನೋಡಿ ಲೇಜಿಯಾಗಿ ಬಿಟ್ಬಿಡ್ತೀವಿ, ಮಾಡೋಂಗಿಲ್ಲ ಏನಿಲ್ಲ. ಇತ್ತೀಚೆಗೆ ನಾನು ಅಂತೂ ಮಾಡ್ತಾಯಿದ್ದೆ, ಇನ್ನೂವರೆಗೂ ನಂಗೆ ಯಾವುದೇ ಒಂದು ಜಾಸ್ತಿ ಕಾಯಿಲೆ ಅದು ಅಂತ ಏನೂ ಬರ್ತಾ ಇರಲಿಲ್ಲ. ಈಗೀಗ ನೋಡ್ರಿ ಎಲ್ಲ ಯೋಗ ಎಲ್ಲ ಏನು ಮಾಡೋದೇ ಬಿಟ್ಟೀವಿ. ಹಾಗಾಗಿ ಒಂದು ಸ್ವಲ್ಪ ಅಲ್ಲಿ ನೋವು ಇಲ್ಲಿ ನೋವು ಅಂತ ಅಂದ್ಕೊಂಡು ಒಂಥರ ಈಗ 1 ಮಂತ್ ಒಂದು 2 ತಿಂಗಳು ಆಗಿರ್ಬೋದು ನೋಡಿರಿ ಮೋಸ್ಟ್ಲಿ. ಹಾಗಾಗಿ ಬರೀ ಹಾಸ್ಪಿಟ್ಲಿಗೆ ಹೋಗೋದಾಗಿಬಿಟ್ಟದ. ಅಂದ್ರೆ ನಾನು ಕಡಿಮೆ ಜಾಸ್ತಿ ಏನು ಹೋಗಂಗಿಲ್ಲ ಹಾಸ್ಪಿಟ್ಲಿಗೆ. ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ನೋಡಿರಿ. ಉಸಿರು ತಗೊಂಡು ಉಸಿರು ಬಿಡ್ತಾ ಇರಬೇಕು. ತುಂಬ ಚೆನ್ನಾಗಿ ನಮ್ಮ ಗುರೂಜಿಯವರು ಹೇಳ್ಕೊಟ್ಟಿದ್ರು. ಅಲ್ಲಿಂದ ಇಲ್ಲಿ ತನಕ ನಾವು ಮಾಡ್ತಾಯಿದ್ವಿ, ಅಮ್ಮ ನಾನು ಎಲ್ಲರೂ ಮನೆಯಲ್ಲಿ ಎಲ್ಲರೂ. ಬೆಳಗ್ಗೆ ಎಷ್ಟಂದ್ರೆ 4:15 ಗಂಟೆಗೆ ಎದ್ದುಬಿಟ್ಟು ಎಲ್ಲರೂ ಮನೇಲಿ ಎಲ್ಲರಿಗೆ ಅಮ್ಮ ಕಲಿಸಿದ್ರು ಯೋಗ ಆಸನಗಳು ಮಾಡೋದು ಯಾವ ಥರ ಅಂತಂದು ನಮ್ಮ ಗುರೂಜಿ ಹೇಳ್ಕೊಟ್ಟಿದ್ರು. ಅಮ್ಮನೂ ಕೂಡ ಮಾಡಿದರು, ಮನೆಯಲ್ಲಿ ಎಲ್ಲರಿಗೆ ಮಾಡಿಸಿದ್ರು. ನಾವೆಲ್ಲರೂ 4:15ಗೆ ಎದ್ದುಬಿಡೋರಿ. ಎಲ್ಲ ಬ್ರಷ್ ಮಾಡಿ ಅದು ಮುಖ ತೊಗೊಂಡು ಫ್ರೆಶ್ ಆಗಿ ಆಸನಗಳು ಹಾಸ್ಕೊಂಡು ಯೋಗವನ್ನು ಮಾಡ್ತಾಯಿದ್ವಿ. ಇತ್ತೀಚೆಗೆ ಮಾಡೋದು ಬಿಟ್ಬಿಟ್ಟಿವಿ ನೋಡಿರಿ. ಹಾಗಾಗಿ ಇವಾಗ ನಾವು ಎಷ್ಟು ಬಿಡ್ತೀವಿ ಅಂದ್ರೆ ಅಷ್ಟು ಕಾಯಿಲೆಗಳು ಹೆಚ್ಚಿಗೆ ಆಗ್ತಾವೆ. ನನ್ನ ಮಗನೂ ಹೇಳ್ತಾಯಿದ್ದನು, ಅವನಿಗೆ ಹೇಳ್ತಾಯಿದ್ದೆ ನಾನು ಕೂಡ ಎಲ್ಲ ಮಾಡ್ತಾಯಿದ್ದೆ, ಇತ್ತೀಚೆಗೆ ಬಿಟ್ಟೀನಿ ಅಂತಂದ್ಬಿಟ್ಟು. ಜಳಕ ಅದು ಮುಗಿಸ್ಕೊಂಡು ಊಟ ಅದೆಲ್ಲ ಆಯ್ತು ನೋಡಿರಿ. ಇವಾಗ ಒಂದು ಸ್ವಲ್ಪ ಬ್ಲೌಸು ಫುಲ್ ಟೈಟ್ ಹಾಕ್ಕತ್ತಾವ್ರಿ. ಹಾಗಾಗಿ ಸ್ವಲ್ಪ ಟೀಚಿಂಗ್ ಬಿಚ್ಚಾಕತ್ತೀನಿ ರೀ, ಹೊಲಿಗೆಗಳನ್ನು ಬಿಚ್ಚಾಕತ್ತೀನಿ. ಉಟ್ಕೊಂಡು ನೋಡಿದ್ರೆ ಟೈಟ್ ಹಾಕತ್ತಾವ್ರಿ ಬ್ಲೌಸ್ಗಳು. ಅದಕ್ಕೆ ಎಲ್ಲ ಬ್ಲೌಸ್ಗಳು ಹಾಗೆ ಆಗಿಬಿಟ್ಟವೆ, ಒಂದು ಸ್ವಲ್ಪ ದಪ್ಪ ಆಗಿರೋದರಿಂದ. ಅದಕ್ಕೋಸ್ಕರ ಇವಾಗ ಬಿಚ್ತಾ ಇದ್ದೀನಿ ನೋಡಿರಿ, ಹೊಲಿಗೆ ಬಿಚ್ಚಿ ಹಾಕ್ಕೊಂಡು ನೋಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಟೈಟೇ ಅನ್ಸಕತ್ತದ್ರಿ. ಹಾಗಾಗಿಬಿಟ್ಟು ಇನ್ನೊಂದಿಷ್ಟು ಬಿಚ್ಚಿ ಇದು ಮಾಡಬೇಕು. ಎಲ್ಲ ಬ್ಲೌಸ್ಗಳು ಇದೇ ಥರ ಆಗ್ಯಾವ ನೋಡಿರಿ. ಇವಾಗ ಅದೊಂದು ಬಿಚ್ಚೋದೊಂದು ಕೆಲಸನೇ ಆಗ್ತದೆ. ಅದಷ್ಟು ಮುಗಿಸ್ಕೊಂಡು ಮತ್ತು ಊಟ ಮಾಡ್ಕೊತೀನಿ ರೀ. ಬಿಸಿ ಸಾಂಬಾರು ಕಾಸಕತ್ತೀನಿ ರೀ. ನಿನ್ನೆ ಸಾಂಬಾರು ಇದು ಯಾಕೆ ವೇಸ್ಟ್ ಚೆಲ್ಲೋದೊಂದು ಇದೊಂದು 2 ತಿಂದ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳಿ. ಅಜ್ಜಿ ಮನೆಗ ಉಪ್ಪಿನಕಾಯಿ ಅದನ್ನು ತೊಗೊಂಡು ಬಾ. ಅಂಬ ಚಿಕ್ಕಿ ಮೊನ್ನೆ ತೊಗೊಂಡು ಹೋಗ್ಯಾರ, ಅಲ್ಲೇ ಅದ ನೋಡು, ತೊಗೊಂಡು ಬಾ. ಅದಷ್ಟು ಊಟ ಮಾಡ್ಕೊತೀನಿ ರೀ. ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರೆ ಆಯ್ತು ಅಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಮಧ್ಯಾಹ್ನ ಟ್ಯಾಬ್ಲೆಟ್ ತೊಗೋಬೇಕ್ರಿ, ಅದಕ್ಕೋಸ್ಕರ ನಾನು ತೊಗೊಳಕತ್ತೀನಿ ರೀ. ಇಲ್ಲಾಂದ್ರೆ ಮಧ್ಯಾಹ್ನ ಊಟನೇ ಮಾಡಲ್ಲ. ಬನ್ನಿ ಫ್ರೆಂಡ್ಸ್, ಊಟ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ಇವಾಗ ತಂದಿಟ್ಟಾನ್ರಿ ನನ್ನ ಮಗ. ಇವಾಗ ಒಣಗಾಕ್ಬೇಕು. ಒಂದು ಸ್ವಲ್ಪ ಮನ್ಕೊಂಡಿದ್ದೆ, ಅವ್ನು ತಂದಿಟ್ಟ. ಮಧ್ಯಾಹ್ನ ತಿನ್ನಲ್ರಿ, ಊಟ ಮಾಡಲ್ಲ. ಇದೊಂದು ಆರಾಮಿಲ್ಲ ಅಂತಂದು ಟ್ಯಾಬ್ಲೆಟ್ ತೊಗೊಳ್ಗೋಸ್ಕರ ತಿನ್ಬೇಕ್ರಿ. 4 ಗಂಟೆ ಇರುತ್ತೆ ಟೈಮ್, ಮಧ್ಯಾಹ್ನದ 4 ಗಂಟೆ ತೊಗೊಳ್ತೀನಿ ಟ್ಯಾಬ್ಲೆಟ್. ಮತ್ತು ಆಮೇಲೆ ಎಲ್ಲ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ. ಬಡಬಡ ಅಷ್ಟು ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮ್ಗೆ. ಇಷ್ಟು ಬಾಂಡೆ ತೊಳಿಬೇಕ್ರಿ. ಇಷ್ಟು ಬಾಂಡೆ ತೊಳ್ಕೊಂಡು ಮತ್ತು ಕಸ ಅದು ಗುಡಿಸ್ಬೇಕು ನೋಡ್ರಿ. 4:15 ಆಗಿದ್ರಿ ಟೈಮಿಗೆ. ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದ್ರಲ್ಲಿ. ಪಟ ಇಷ್ಟು ಬಾಂಡೆ ತಿಕ್ಕೊಂಡು ಕಸ ಗುಡಿಸಿ ಹೀಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ ಫ್ರೆಂಡ್ಸ್. ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ನೋಡಿ ನಮ್ಮ ಸಿದ್ದು ಕುಂತಾನ್ರಿ.